ವಂದನೆಗಳು ಆಂಟಿ. ವಂದನೆಗಳು. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾಗಿಸೋದಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ನಮ್ಮೆಲ್ಲರನ್ನು ನೀವು ನೆನಪು ಮಾಡಿಕೊಂಡು ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ದಿನದ ಪ್ರಾರಂಭ ನಿಮ್ಮ ಮಾತುಗಳಿಂದ ಶುರು ಮಾಡಲು ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ಕರ್ತನೆ. ಈ ದಿನ ನಿಮ್ಮ ಮಾತುಗಳನ್ನು ಕೇಳುವಂತ ನಿಮ್ಮ ಮಕ್ಕಳಿಗೂ ಹೇಳುವಂತ ನನಗೂ ಬೇಕಾಗಿರುವ ನಿಮ್ಮ ಜ್ಞಾನವನ್ನು ನೀವು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸುಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ಪ್ರಿಯರೇ. ದೇವರ ಮಹಾಪ್ರೀತಿ ಕೃಪೆಯಿಂದ ಮತ್ತೊಂದು ದಿನವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ದೇವರ ವಾಕ್ಯದ ಮೂಲಕ ಒಬ್ಬರನ್ನೊಬ್ಬರು ಸಂಧಿಸಿಕೊಳ್ಳುವಂತೆ ಕೃಪೆ ಮಾಡಿದಂತ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ಪ್ರಿಯರೇ. ಈ ದಿನ ನಾವು ಕೇಳುವಂತ ಸಂದೇಶ ನಾವು ಅನೇಕ ಬಾರಿ ಕೇಳಿರಬಹುದು, ಅನೇಕರ ಮೂಲಕವಾಗಿ ಕೇಳಿರಬಹುದು. ಯಾಕೆಂದ್ರೆ ಯೇಸುಕ್ರಿಸ್ತರವರು ಕ್ರೈಸ್ತರಾದಂತ ನಮಗೆ ತಿಳಿಸಿದಂತ ಅನೇಕ ಉಪದೇಶಗಳು ಅಥವಾ ಗುಣಗಳಲ್ಲಿ ಒಂದು ಶ್ರೇಷ್ಠವಾದ ಗುಣ, ಅಮೂಲ್ಯವಾದಂತಹ ಗುಣ, ಅವುಗಳನ್ನ ನಾವು ಕೇಳಿರಬಹುದು, ಕೇಳಿದ್ದೇವೆ. ಯಾವುದಂತಂದ್ರೆ ಕ್ಷಮಾಪಣೆ. ಕ್ಷಮಾಪಣೆಯನ್ನು ಕುರಿತು ಹೊಸದಾಗಿ ಕ್ರೈಸ್ತ ಸಮಾಜಕ್ಕೆ ಹೇಳಬೇಕಾರುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತರವರು ಅಂತಂದ್ರೆ ಮೊದಲು ನೆನಪು ಬರುವಂತದ್ದು ಪ್ರೀತಿ, ನಂತರ ನೆನಪು ಬರುವಂತದ್ದೇ ಕ್ಷಮಾಪಣೆ. ಯೇಸು ಕ್ರಿಸ್ತರವರು ತಾನು ಹಾಗೆ ಬದುಕಿದರು, ಯೇಸುಕ್ರಿಸ್ತರವರು ಹಾಗೆ ಬದುಕಿದರು. ಯೇಸುಕ್ರಿಸ್ತರನ್ನು ನಂಬಿದಂತ ನಮ್ಮನ್ನು ಕೂಡ ಹಾಗೆ ಬದುಕಲಿಕ್ಕೆ ಹೇಳಿದ್ದಾರೆ. ಕ್ಷಮಿಸಿ, ನಿಮ್ಮ ಶತ್ರುಗಳನ್ನು ಕೂಡ ಕ್ಷಮಿಸಿ. ನಿಮ್ಮನ್ನು ಯಾರಾದರೂ ಒಂದು ಕೆನ್ನೆಯ ಮೇಲೆ ಹೊಡೆದರೆ ಅವರನ್ನು ತಿರುಗಿ ಶಿಕ್ಷಿಸಲಿಕ್ಕೆ ಹೋಗಬೇಡಿ. ನಿಮ್ಮ ಮತ್ತೊಂದು ಕೆನ್ನೆಯನ್ನು ತೋರಿಸಿ, ಅಂದ್ರೆ ಪ್ರೀತಿಯನ್ನು ತೋರಿಸಿ. ಯಾವಾಗಾದ್ರೆ ನಮ್ಮಲ್ಲಿ ಪ್ರೀತಿ ಇರುತ್ತೋ ಆವಾಗ ನಾವು ಕ್ಷಮಿಸಲಿಕ್ಕೆ ಸಾಧ್ಯವಾಗುತ್ತೆ. ಪ್ರೇರೆ, ಕ್ಷಮಿಸಿ ಎಂಬುದಾಗಿ ಯೇಸುಕ್ರಿಸ್ತರವರು ಹೇಳಿದ್ದಾರೆ, ನಾವು ಕೇಳಿದ್ದೇವೆ. ಆದರೆ ಅದನ್ನು ನೆರವೇರಿಸುವಂಥದ್ದು, ಅದನ್ನು ಕ್ರಿಯಾರೂಪದಲ್ಲಿ ಮಾಡುವಂಥದ್ದು ಸುಲಭತರವಾದಂಥದ್ದಲ್ಲ, ಬಹಳ ಕಷ್ಟ. ಈ ಕಷ್ಟತರವಾದಂತಹ ಈ ಕ್ಷಮಾಪಣೆಯನ್ನು ಮನುಷ್ಯರಾಗಿ, ಕ್ರೈಸ್ತರನ್ನೋದಕ್ಕಿಂತ ಮನುಷ್ಯರಾಗಿ ನಾವು ಆ ವ್ಯಕ್ತಿತ್ವವನ್ನು ನಮ್ಮ ಜೀವನಗಳಲ್ಲಿ, ನಮ್ಮ ಹೃದಯಗಳಲ್ಲಿ ಅವಲಂಬಿಸಿಕೊಳ್ಳಬೇಕು, ಡೆವಲಪ್ ಮಾಡಿಕೊಳ್ಳಬೇಕು ಅಂತಂದ್ರೆ ಮನುಷ್ಯ ರೀತಿಯಾದಂತ ಹೃದಯ ನಮ್ಮಲ್ಲಿದ್ದರೆ ಅದು ಅಸಾಧ್ಯ ಪ್ರೇರೆ. ದೇವರ ಮನಸ್ಸು, ದೇವರ ಪ್ರೀತಿ ಅಥವಾ ದೇವರಲ್ಲಿದ್ದಂತ ಗುಣಗಳು ನಮ್ಮಲ್ಲಿ ಯಾವಾಗಾದ್ರೆ ಬೆಳೆಯುತ್ತವೋ ಆವಾಗ ಮಾತ್ರ ನಮ್ಮಲ್ಲಿ ಈ ಕ್ಷಮಾಪಣೆಯ ಆ ಒಂದು ಗುಣ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಬಿಟ್ರೆ ಎಲ್ಲರಿಗೂ ಇಂಥ ಗುಣ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಮನುಷ್ಯರಾಗಿ ನಾವು ಅನೇಕ ಬಾರಿ ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳುತ್ತೇವೆ, ಆದರೆ ಹೃದಯದಲ್ಲಿ ನಾವು ಯಾವತ್ತಿಗೂ ಕೂಡ ಅವರನ್ನ ಕ್ಷಮಿಸಿರುವುದಿಲ್ಲ. ಹೇಗೆ ನಾವು ಇದನ್ನ ಹೇಳಬಹುದು ಅಂತಂದ್ರೆ, ನಾನು ನಿನ್ನನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳಿರ್ತೇವೆ, ಆದರೆ ಆದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಿನಗೂ ಆ ವ್ಯಕ್ತಿಗೂ ಹೆಚ್ಚು ಕಡಿಮೆಗಳು ಅಥವಾ ಜಗಳಗಳು ಅಥವಾ ಏನೋ ಒಂದು ಪರಿಸ್ಥಿತಿ ಬಂದಾಗ ಅವಾಗ ನಾವು ಮೊದಲು ಎತ್ತಿ ಮಾತನಾಡುವಂಥದ್ದೇ ಅವರು ಮಾಡಿದಂತ ತಪ್ಪುಗಳು. ಮತ್ತೆ ನಾನು ಕ್ಷಮಿಸಿದ್ದೇನೆ ಎಂದು ಅವತ್ತು ಹೇಳಿದ್ಯಲ್ಲ ಅಂತಂದ್ರೆ, ಇಲ್ಲ, ಕ್ಷಮಿಸಿಲ್ಲ. ಒಂದು ವೇಳೆ ಕ್ಷಮಿಸಿದ್ರೆ ಅದು ನೆನಪಿರ್ತಿರ್ಲಿಲ್ಲ. ಇನ್ನೂ ನೆನಪಿಟ್ಕೊಂಡಿದ್ದೇವೆ, ಇನ್ನೂ ಅದನ್ನ ನಮ್ಮ ಹೃದಯದಲ್ಲಿ ಜಾಗ ಕೊಟ್ಟಿದ್ದೇವೆ ಅಂತಂದ್ರೆ ನಾವಿನ್ನೂ ಅದನ್ನ ಹೃದಯಪೂರ್ವಕವಾಗಿ ನಾವು ಕ್ಷಮಿಸಲೇ ಇಲ್ಲ ಎಂಬುದಾಗಿ ಅರ್ಥ. ಹಾಗಾಗಿ ಪ್ರೇರೆ, ಕ್ರೈಸ್ತರಾದಂತ ನಾವು ಕ್ಷಮಿಸಬೇಕಾಗಿರುವಂತದ್ದು ಬಹಳ ಪ್ರಾಮುಖ್ಯ. ಈ ಕ್ಷಮಾಪಣೆಯಲ್ಲಿ ಬಹಳ ವಿಶೇಷವಾದಂತ ಗುಣವಿದೆ, ವಿಶೇಷವಾದಂತ ಲಕ್ಷಣವಿದೆ. ಅದನ್ನು ಕ್ರೈಸ್ತರಾದಂತ ನಾವು, ದೇವರನ್ನ ಅರಿತಂತ ನಾವು
ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಹಾಗಾಗಿ ಸತ್ಯವೇದದಲ್ಲಿ ಯೇಸು ಕ್ರಿಸ್ತರವರು ಕ್ಷಮಾಪಣೆಯನ್ನು ಕುರಿತು ಹೇಳಿದಂತ ಕೆಲವು ಸಂದರ್ಭಗಳನ್ನು ನಾವು ನೋಡಿಕೊಂಡು ಮುಂದಕ್ಕೆ ಹೋಗೋಣ. 6ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 14-15ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಹಾಗೆ ಮತ್ತಾಯನು ಬರೆದ ಸುವಾರ್ತೆಯಲ್ಲೇ 18ನೇ ಅಧ್ಯಾಯ ನೋಡಿಕೊಳ್ಳೋಣ. 18ನೇ ಅಧ್ಯಾಯ 21-22 ವಚನ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 77 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಥ್ಯಾಂಕ್ ಯು ಸಿಸ್ಟರ್. ನಾವು ಮೊದಲು ನೋಡಿದಂತ ಸಂದರ್ಭ, ನೀವು ನಿಮ್ಮ ಸಹೋದರರ ತಪ್ಪುಗಳನ್ನು ಕ್ಷಮಿಸಿ, ಆಗ ನಾನು ನಿಮ್ಮನ್ನ ಕ್ಷಮಿಸ್ತೇನೆ. 2ನೇ ಸಂದರ್ಭ, ಪೇತ್ರನು ಕೇಳ್ತಿದ್ದಾನೆ, ಸ್ವಾಮಿ, ನನ್ನ ಸಹೋದರನು. ಯಾರೀ ಸಹೋದರನು? ನನ್ನ ಒಡ ಹುಟ್ಟಿದವನಂತೂ ಅಲ್ಲ. ಯಾರೀ ಸಹೋದರನು ಅಂತಂದ್ರೆ, ಭೂಮಿಯ ಮೇಲೆ ಮನುಷ್ಯನಾಗಿರುವಂತ ಪ್ರತಿಯೊಬ್ಬರು ನಮ್ಮ ಸಹೋದರ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಒಂದು ತಂದೆಯ ಮಕ್ಕಳು. ಆತ್ಮೀಯ ರೀತಿಯಲ್ಲಿ ನೋಡುವುದಾದ್ರೆ ನಾವೆಲ್ಲರೂ ಸಹೋದರರು, ಒಡ ಹುಟ್ಟಿದವರು. ನನ್ನ ಸಹೋದರನು ನನ್ನ ವಿಷಯದಲ್ಲಿ ತಪ್ಪು ಮಾಡಿದರೆ ಎಷ್ಟು ಬಾರಿ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ, 70 ಸಾರಿ ಎಂದು ಹೇಳಿದನು. ಇಟ್ಸ್ ನಾಟ್ ಅಬೌಟ್ 7 ಟೈಮ್ಸ್. 7 ಸಾರಿ ಕ್ಷಮಿಸಬೇಕೆಂಬುದಾಗಲ್ಲ. ಯಾವತ್ತೂ ಕೂಡ ನಾವು ಕ್ಷಮಾಪಣೆಯನ್ನು ಲೆಕ್ಕ ಮಾಡಿಕೊಂಡು ಹೋಗಬಾರದು. ನಾನು 1 ಸಲ ಕ್ಷಮಿಸಿದ್ದೇನೆ, 2 ಸಲ ಕ್ಷಮಿಸಿದ್ದೇನೆ. ನೋ, ವಿ ಕಾಂಟ್. ಯಾಕಂತಂದ್ರೆ ಕ್ಷಮಾಪಣೆಗೆ ಯಾವತ್ತೂ ಕೂಡ ಲಿಮಿಟ್ ಎನ್ನುವಂಥದ್ದು ನಾವು ಇಟ್ಕೊಳ್ಬಾರದು. ಯಾಕಂತಂದ್ರೆ ಕ್ಷಮಾಪಣೆಗೆ ನಾವು ಲಿಮಿಟ್ ಇಡ್ತಿದ್ದೇವೆ ಅಂತಂದ್ರೆ ಪ್ರೀತಿಯನ್ನು ನಾವು ಲಿಮಿಟ್ ಮಾಡ್ತಿದ್ದೇವೆ ಎಂಬುದಾಗಿ ಅರ್ಥ. ಕ್ಷಮಾಪಣೆಯನ್ನ ನಾವು ಅಳತೆ ಮಾಡ್ತಿದ್ದೇವೆ ಅಂತಂದ್ರೆ ಪ್ರೀತಿಯನ್ನು ಕೂಡ ನಾವು ಅಳತೆ ಮಾಡುತ್ತಿದ್ದೇವೆ ಎಂಬುದಾಗಿ ಅರ್ಥ. ಯಾವಾಗಾದ್ರೆ ನಾವು ಅಳತೆ ಮಾಡುವುದನ್ನ ಪ್ರಾರಂಭಿಸುತ್ತೇವೋ, ಪ್ರೀತಿಯನ್ನಾಗಲಿ ಕ್ಷಮಾಪಣೆಯನ್ನಾಗಲಿ, ಈ ಲಕ್ಷಣಗಳನ್ನು ನಾವು ಅಳತೆ ಮಾಡ್ತಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಸಂಪೂರ್ಣವಾದಂತ ಪ್ರೀತಿ, ನಮ್ಮಲ್ಲಿ ಸಂಪೂರ್ಣವಾದಂತ ಆ ಗುಣಗಳು ಇನ್ನೂ ಡೆವಲಪ್ ಆಗಿಲ್ಲ, ಇಂಪ್ಲಿಮೆಂಟ್ ಆಗಿಲ್ಲ. ಜಸ್ಟ್ ವಿ ಆರ್ ಆಕ್ಟಿಂಗ್. ನಾವು ನಟನೆ ಮಾಡುತ್ತಿದ್ದೇವೆ. ಆದರೆ ಈ ಮಾತುಗಳೆಲ್ಲ ನಮಗೆ ಗೊತ್ತಿದ್ದಾಗಿಯೂ ಕೂಡ ಇವತ್ತು ನಾವು ಮಾತನಾಡಿಕೊಳ್ಳುವಂತ ಪ್ರತ್ಯೇಕವಾದಂತ ವಚನವನ್ನು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 20ನೇ ವಚನ. ನಾನು ಹೆಚ್ಚಾದಂತ ವಚನಗಳನ್ನ ತೋರಿಸೋದಿಲ್ಲ. 12ನೇ ಅಧ್ಯಾಯ 20ನೇ ವಚನ ಓದಿಕೊಳ್ಳೋಣ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಇಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಪೌಲರವರು ಯೇಸು ಕ್ರಿಸ್ತರವರ ಮಾರ್ಗವನ್ನು ಅರಿತು ಯೇಸು ಕ್ರಿಸ್ತರವರನ್ನು ತಿಳಿದುಕೊಂಡು ಆತನ ಮಾರ್ಗದಲ್ಲಿ ಇದ್ದಂತ ಪೌಲರವರು ತನ್ನ ಒಂದು ಪತ್ರಿಕೆಗಳ ಪ್ರಾರಂಭ ಅಥವಾ ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಪ್ರಬೋಧಿಸುತ್ತಿರುವಂತ, ಬಲವಂತ ಮಾಡುತ್ತಿರುವಂತ ಒಂದು ಗುಣವೇನಂತಂದ್ರೆ, ನಿನ್ನ ಶತ್ರುಗಳು ಯಾರಾಗ್ತಾರೆ? ಶತ್ರುಗಳು ಒಳಗಿನವರು ನಿನಗೆ ಶತ್ರುಗಳಿದ್ದರು, ಹೊರಗಿನವರು ನಿನಗೆ ಶತ್ರುಗಳಿದ್ದರು. ನಿನಗೆ ವೈರಿಯಾಗಿದ್ದಂತ ಯಾರೇ ಆಗಲಿ ಅವನನ್ನು ನೀನು ಕ್ಷಮಿಸಬೇಕು. ಯಾವ ಮಟ್ಟಿಗೆ ಕ್ಷಮಿಸಬೇಕು, ಯಾವ ಲೆವೆಲ್ಗೆ ಕ್ಷಮಿಸಬೇಕು ಅಂತಂದ್ರೆ, ಅವನನ್ನು ನೀನು ಕರೆಸಿ ಊಟ ಮಾಡಿಸುವಷ್ಟು ಕ್ಷಮಿಸಬೇಕು. ಯಾಕೆಂತಂದ್ರೆ ಆ ಕ್ಷಮಾಪಣೆ ನಿನ್ನಲ್ಲಿ ಇದೆ ಎಂಬುದಾಗಿ ಗೊತ್ತಾಗುವುದೇ ನಿನ್ನ ಕ್ರಿಯೆಗಳಿಂದ. ನೀನು ಕ್ರಿಯೆಗಳನ್ನು ತೋರಿಸುವುದರಿಂದಲೇ ಇತರರಿಗೆ ಗೊತ್ತಾಗುತ್ತೆ ನೀನು ಕ್ಷಮಿಸಿದ್ದೀಯೇ, ನಿನ್ನಲ್ಲಿ ಪ್ರೀತಿ ಇದೆ ಎಂಬುದಾಗಿ. ಹಾಗಾಗಿ ಪೌಲರವರು ಹೇಳ್ತಿದ್ದಾರೆ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ಅಂದ್ರೆ ನಿನ್ನ ವೈರಿ ಯಾವ ಅವಶ್ಯಕತೆ ಅವನಲ್ಲಿದೆಯೋ ಅದು ಒಂದು ವೇಳೆ ನಿನ್ನ ಗಮನಕ್ಕೆ ಬಂದರೆ, ನೀನು ಒಂದು ವೇಳೆ ಅದನ್ನು ಗಮನಿಸಿದರೆ, ಅವನನ್ನು ಎಂದಿಗೂ ತಳ್ಳಬೇಡ.
ಅವನನ್ನು ಎಂದಿಗೂ ತೃಣೀಕರಿಸಬೇಡ. ಅವನನ್ನು ಎಂದಿಗೂ ಕೂಡ ಅಸಡ್ಡೆ ಮಾಡಬೇಡ. ಯಾಕಂತಂದ್ರೆ ಅವನು ನಿನ್ನ ವೈರಿ ಎಂಬುದಾಗಿ ನೀನು ಅಂದುಕೊಳ್ಳುತ್ತಿದ್ಯಾ. ಆದ್ರೆ ಕ್ರಿಸ್ತನನ್ನು ಅಂಗೀಕರಿಸಿದ ನೀನು ನಿನ್ನ ಮುಂದೆ ನೀನು ವೈರಿ ಎಂಬುದಾಗಿ ಅಂದುಕೊಳ್ಳಬಾರದು. ಅವನ ಅವಶ್ಯಕತೆ ಏನಿದೆಯೋ ಈ ವಚನದ ಪ್ರಕಾರವಾಗಿ ಅವನು ಹಸಿದಿದ್ದಾನೆ. ಅವನ ಅವಶ್ಯಕತೆ ಏನು? ಹಸಿವು. ಅವನಿಗೆ ಊಟ ಬೇಕಿದೆ. ಸೊ ಹಸಿದಿದ್ದ ನಿನ್ನ ವೈರಿ ಅವನು ಹಸಿವಿನಲ್ಲಿದ್ದಾನೆ, ಅವನಿಗೆ ಅವಶ್ಯಕತೆ ಇದೆ ಎಂಬುದಾಗಿ ನಿನಗೆ ತಿಳಿದಿದ್ದಾಗ ಅವನನ್ನು ಕರೆಸಿ ಅವನಿಗೆ ಊಟವನ್ನು ಬಡಿಸು. ಯಾಕೆ ದೇವರೇ, ಯಾಕೆ ಪೌಲರವರೇ ಈ ತರ ಮಾಡಬೇಕೆಂಬುದಾಗಿ ಪೌಲರವರನ್ನ ಕೇಳಿದರೆ, ಅವನನ್ನ ಕರೆಸಿ ಊಟಕ್ಕೆ ಬಡಿಸು. ಬಡಿಸಿದಾಗ ಹೀಗೆ ನೀನು ಮಾಡುವುದರಿಂದ, ನೀನು ಹೀಗೆ ಅವನನ್ನು ಕರೆಸಿ ಊಟಕ್ಕೆ ಬಡಿಸುವುದರಿಂದ, ಅವನನ್ನು ನೀನು ಪ್ರೀತಿಯಿಂದ ನೋಡಿಕೊಳ್ಳುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಯಾವಾಗಾದ್ರೆ ನಿನ್ನ ವೈರಿ ನಿನ್ನ ಬಳಿಗೆ ಬಂದು, ನಿನ್ನ ವೈರಿ ಯಾವತ್ತೂ ಬರ್ಲಿಕ್ಕೆ ಹೋಗಲ್ಲ. ನೋ ಒನ್ ಕಮ್ಸ್ ಇನ್ ಫ್ರಂಟ್ ಆಫ್ ಯು. ಬಟ್ ಅವನು ನಿನ್ನ ವೈರಿಯಾಗಿದ್ದರೂ ಕೂಡ ಅವನಿಗೆ ಸಹಾಯದ ಅವಶ್ಯಕತೆ ಇದ್ದಾಗ, ಆ ಸಹಾಯ ಮಾಡುವುದಕ್ಕೆ ನಿನ್ನಿಂದ ಆದಾಗ ಆ ಸಹಾಯವನ್ನು ಅವನಿಗೆ ಮಾಡುವುದು ದಯವಿಟ್ಟು ತಡಬಾರದು. ಯಾಕೆಂತಂದ್ರೆ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಅವನು ನಿನ್ನ ವೈರಿ. ಯಾವ ವೈರಿ ಆದ್ರೆ ನೀನು ಸಂತೋಷವಾಗಿರಬಾರದು ಎಂಬುದಾಗಿ ನಿನ್ನ ಬಗ್ಗೆ ಯೋಚಿಸುತ್ತಿದ್ದನೋ ಅವನ ಮುಂದೆ ನೀನು ಯೋಗ್ಯನಾಗಿ ನಿಲ್ಲಬೇಕು. ಯಾವ ವೈರಿ ಆದ್ರೆ ನೀನು ಆನಂದಕರವಾಗಿ ಇರಬಾರದು, ಕಷ್ಟಗಳಲ್ಲಿ ಇರಬೇಕು ಅಂತ ನಿನ್ನ ಅಂದುಕೊಂಡನೋ ಅಂತ ವೈರಿಯ ಮುಂದೆ ನೀನು ಆನಂದ ಪಡುತ್ತಾ ಅವನನ್ನೂ ಆನಂದದಲ್ಲಿ ಪಾಲು ಮಾಡುವವನಾಗಿ ನೀನಿರುವುದಾದ್ರೆ ನಿನಗಿಂತ ಕ್ಷಮಿಸುವಂತವನು, ನಿನಗಿಂತ ಪ್ರೀತಿಸುವಂತವನು ಇನ್ನು ಯಾರು ಕಾಣಿಸುವುದಿಲ್ಲ. ಪ್ರಿಯರೇ, ಕ್ಷಮಾಪಣೆ ಎನ್ನುವಂಥದ್ದು ಎಂತಹ ಗುಣವಂತಂದ್ರೆ ಅದು ಎಲ್ಲರಿಗೂ ಬರುವಂತಹ ಗುಣವಲ್ಲ. ಅದು ಕೆಲವರಿಗೆ ಮಾತ್ರ ಪ್ರತ್ಯೇಕವಾಗಿ ವಿಶೇಷವಾಗಿ ಬರುವಂತ ಲಕ್ಷಣ. ಅದನ್ನ ಕಸರತ್ತು ಮಾಡಿದರೆ ಮಾತ್ರ ಬರುತ್ತೆ. ಕಸರತ್ತು. ಯಾಕಂತಂದ್ರೆ ಒಂದು ಒಳ್ಳೆ ಜಿಮ್, ಬಾಡಿ ಇರುವಂತವ್ರನ್ನ ನಾವು ನೋಡಿದ್ವಿ ಅಂತ ಅಂದ್ಕೊಳ್ಳಿ, ವಿ ಫೀಲ್ ವೆರಿ ಗುಡ್, ಸಕ್ಕತ್ತಾಗಿದ್ದಾನೆ, ಒಳ್ಳೆ ಫಿಟ್ ಆಗಿದ್ದಾರೆ. ಯಾಕಂತಂದ್ರೆ ಅವ್ರನ್ನ ನೋಡಿದ ತಕ್ಷಣ ವಿ ಫೀಲ್ ಲೈಕ್ ಸೂಪರ್, ಈ ಫಿಸಿಕ್ಸ್ ಆಗೋದಾಗಿದೆ. ಯಾಕಂತಂದ್ರೆ ಅದು ಇವತ್ತು ನಿನ್ನೆ ಮೊನ್ನೆಯಿಂದ ಬಂದದ್ದಲ್ಲ. ಅವರು ಸುಮಾರು ತಿಂಗಳು, ಸುಮಾರು ವರ್ಷ ಅದರ ಮೇಲೆ ಮತ್ತೆ ಮತ್ತೆ ಪದೇ ಪದೇ ಮಾಡಿದ್ದನ್ನೇ ಮಾಡಿರುವುದರಿಂದ ಇವತ್ತು ಅವರು ನನ್ನ ಕಣ್ಣಿಗೆ ಒಂದು ಒಳ್ಳೆ ಆಕಾರವುಳ್ಳವರಾಗಿ ಕಾಣ್ತಿದ್ದಾರೆ. ಇದು ಎಷ್ಟು ಸತ್ಯವೋ, ಕ್ಷಮಾಪಣೆ ಎನ್ನುವಂಥದ್ದು ಕೂಡ ಏಕ್ದಮ್ ಬರುವಂತದ್ದಲ್ಲ. ಕ್ಷಮಾಪಣೆ ಎನ್ನುವಂಥದ್ದು ಕ್ರೈಸ್ತರಿಗೆ ನಾನು ಮಾತನಾಡ್ತಿದ್ದೇನೆ. ಕ್ರೈಸ್ತರಿಗೇನೆ ಅದು ಏಕ್ದಮ್ ಒಂದೇ ಕ್ಷಣದಲ್ಲಿ ಒಂದೇ ದಿನದಲ್ಲಿ ಬರುವಂತ ಆ ಇದಲ್ಲ ಪ್ರಿಯರೇ. ಅದು ನಿನ್ನ ಹೃದಯದಲ್ಲಿ ಬಿತ್ತಲ್ಪಟ್ಟು ಅದನ್ನು ನೀನು ದಿನ 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 ನೋಡುತ್ತಾ ಬೆಳೆಸುತ್ತಾ ಅದನ್ನು ಒಂದು ಮಹಾವೃಕ್ಷವಾಗಿ ಯಾವಾಗಾದ್ರೆ ನಾವು ಬೆಳೆಸಿಕೊಳ್ಳುತ್ತೇವಲ್ವ ಪ್ರಿಯರೇ, ಅದರಿಂದ ಬರುವಂತ ಫಲಗಳನ್ನು ಕಂಡಾಗ ಶತ್ರುಗಳಿಗಾದರೂ ಯೋಚನೆ ಮಾಡ್ತಾನೆ, ಏನಿವನು ಎಂಬುದಾಗಿ. ನಿನ್ನ ವೈರಿ ಯೋಚನೆ ಮಾಡುವ ಮಟ್ಟಿಗೆ ನೀನು ನಾನು ನಮ್ಮ ಪ್ರೀತಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ನಮ್ಮಲ್ಲಿರುವಂತಹ ಕ್ಷಮಾಪಣೆಯ ಹೃದಯವನ್ನು ನಾವು ಡೆವಲಪ್ ಮಾಡಿಕೊಳ್ಬೇಕು. ಯಾಕಂತಂದ್ರೆ ಇದು ಬಹಳ ಅವಶ್ಯ. ಇದು ಬಹಳ ಬಹಳ ಅವಶ್ಯ. ಕ್ರೈಸ್ತರಿಗೆ ಮುಖ್ಯವಾಗಿ, ಕ್ರಿಸ್ತನನ್ನ ನಂಬಿದವರಿಗೆ ಮುಖ್ಯವಾಗಿ. ಯಾಕಂತಂದ್ರೆ ಯೇಸುಕ್ರಿಸ್ತರವರು ಅಪೊಸ್ತಲನಾದಂತ ಪೌಲನನ್ನು ಆರಿಸಿಕೊಳ್ಳಬೇಕಾದ್ರೆ ದಮಸ್ಕಿಗೆ ಹೋಗ್ತಿರ್ತಾರೆ. ಈ ಮಾರ್ಗದ ಮಧ್ಯದಲ್ಲಿ ಒಂದು ದೊಡ್ಡ ಬೆಳಕು, ಆ ಬೆಳಕಿನಲ್ಲಿ ಒಂದು ಸ್ವರ ಕೇಳಿಸುತ್ತೆ. ಆ ಸ್ವರವನ್ನು ಕೇಳಿದಂತ ಪೌಲನು ಕೇಳ್ತಾನೆ, ಹೂ ಆರ್ ಯು, ಯಾರಯ್ಯ ನೀನು ಅಂತ ಕೇಳಿದಾಗ ಅವಾಗ ಆ ಸ್ವರ ಹೇಳುವಂತ ಮಾತು, ನೀನು ಹಿಂಸಿಸುತ್ತಿರುವಂತ ಕ್ರಿಸ್ತನು ನಾನೇ. ಪೌಲನಿಗೆ ಅರ್ಥ ಆಗಿಲ್ಲ. ಪೌಲನು ಸಂಕೋಚದಲ್ಲಿ ಬಿದ್ದೋದ. ಪೌಲನು ದೊಡ್ಡ ಪ್ರಶ್ನೆಯಲ್ಲಿ ಬಿದ್ದೋದ. ಯಾಕಂತಂದ್ರೆ ಹಿಂಸೆ ಪಡಿಸ್ತಿದ್ದೇನೆ ನಾನು, ಲಿಟ್ರಲಿ ಟಾರ್ಚರ್ ಮಾಡ್ತಿದ್ದೇನೆ. ಅವರು ಹೆದರುವ ಮಟ್ಟಿಗೆ ನಾನು ಅವ್ರನ್ನ ಹಿಂಸೆ ಪಡಿಸ್ತಿದ್ದೇನೆ. ಅವರು ಎಲ್ಲಿ ಕಂಡರೂ ಕೂಡ ಅವರನ್ನ ಬಿಡದೆ ಅವರನ್ನ ನಾನು ಅವಮಾನ ಪಡಿಸ್ತಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಯೇಸು ಕ್ರಿಸ್ತರವರೇ ಒಂದು ವೇಳೆ ಈ ಬೆಳಕಾದರೆ, ಈ ಬೆಳಕು ನನ್ನನ್ನು ಅಂದುಕೊಂಡಿದ್ರೆ ಒಂದು ಕ್ಷಣದಲ್ಲಿ ನನ್ನನ್ನ ಸಾಯಿಸಬಹುದಿತ್ತು.
ನನ್ನ ಕಣ್ಣುಗಳನ್ನು ಕಾಣದಂತೆ ಮಾಡಿದಂತ ಆ ಬೆಳಕು ನನ್ನ ಪ್ರಾಣವನ್ನು ತೆಗೆಯೋದು ದೊಡ್ಡ ವಿಷಯನೇ ಅಲ್ಲ. ಬಟ್ ಸ್ಟಿಲ್ ನನ್ನನ್ನು ಕ್ಷಮಿಸಿ ನನಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಂತ ಆ ಬೆಳಕು ಯಾವುದು? ಆ ಪ್ರೀತಿ ಯಾವುದು? ಆ ಕ್ಷಮಾಪಣೆ ಯಾವುದು? ಯೋಚನೆ ಮಾಡ್ದ ಒಂದು ದಿನ ಕಳೀತು, ಊಟ ಬಿಟ್ಟಿದ್ದಾನೆ, ನೀರ್ ಬಿಟ್ಟಿದ್ದಾನೆ, 2 ದಿನ ಆಯ್ತು, ಏನೂ ತಿಂದಿಲ್ಲ, 3 ದಿನಗಳಾದ್ವು, ಏನೂ ತಿಂದಿಲ್ಲ. ಅವಾಗ ದೇವರ ನಿನ್ಗೆ ಹೇಳ್ತಿದ್ದಾನೆ, ಹೋಗು, ಸೌಲನ ಬಳಿಗೆ ಹೋಗು, ಅವನಿಗೆ ದೀಕ್ಷಾ ಸ್ನಾನ ಮಾಡಿಸು. ಇನ್ನು ಮೇಲೆ ಅವನು ನನ್ನ ನಾಮವನ್ನು ಪ್ರಕಟಿಸುವಂತವನಾಗ್ತಾನೆ. ಇನ್ನು ಮುಂದೆ ಅವನು ನನ್ನ ನಾಮವನ್ನು ಹೊತ್ತು ಪ್ರಪಂಚಕ್ಕೆ ತೋರಿಸುವ ಒಂದು ನಾಯಕನಾಗ್ತಾನೆ. ಯಾಕಂತಂದರೆ ಅವನು ವೈರಿಯಾಗಿದ್ದಂತವನನ್ನು ಕ್ರಿಸ್ತನು ತನ್ನ ಪ್ರೀತಿಯಿಂದ ಮಾರ್ಪಡಿಸಿಕೊಂಡನು. ಯಾವಾಗಾದ್ರೂ ನಮ್ಮ ವೈರಿಗಳನ್ನ ಕ್ಷಮಿಸುವ ಮಟ್ಟಿಗೆ ನಾವು ನಮ್ಮ ಪ್ರೀತಿಯನ್ನು, ಕ್ಷಮಾಪಣೆಯನ್ನ ಬೆಳೆಸಿಕೊಳ್ತೇವಲ್ಲ ಪ್ರೇರೆ, ಅವನ ತಲೆಯ ಮೇಲೆ ಕೆಂಡಗಳನ್ನು ಸುರಿದಂತಾಗುವುದು. ಕೆಂಡಗಳನ್ನು ಹಿ ಕಾಂಟ್ ಬಿ ಕಂಫರ್ಟಬಲ್. ಆತನು ಸುಲಭವಾಗಿ, ಸಾಧಾರಣವಾಗಿ ಕಂಫರ್ಟಬಲ್ ಆಗಿರ್ಲಿಕ್ಕೆ ಖಂಡಿತ ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ಯು ಹ್ಯಾವ್ ಫರ್ಗಿವನ್ ಹಿಮ್. ನೀನು ಅವನನ್ನ ಕ್ಷಮಿಸಿರುವುದರಿಂದ ಅವನು ಕಂಫರ್ಟಬಲ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಅನುಕೂಲವಾಗಿರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂತಂದ್ರೆ ನಿನ್ನ ಕ್ಷಮಾಪಣೆ ಅವನನ್ನು ಯೋಚಿಸುವಂತೆ ಮಾಡಿದೆ. ಪ್ರೇರೆ, ನನ್ನಲ್ಲಿ ನಿಜವಾಗ್ಲೂ ಕ್ರಿಸ್ತನ ಪ್ರೀತಿ ಇದ್ದರೆ ಆ ಪ್ರೀತಿ ಶತ್ರುವನ್ನು, ವೈರಿಯನ್ನು ಕೂಡ ಕ್ಷಮಿಸಬಹುದಾಗಿದೆ. ಆ ಪ್ರೀತಿ ನಿನ್ನ ಮುಂದೆ ಇದ್ದಂತ ವೈರಿಯನ್ನು ಹೃದಯಪೂರ್ವಕವಾಗಿ, ಮನಃಪೂರ್ವಕವಾಗಿ ಕ್ಷಮಿಸುವ ಮಟ್ಟಿಗೆ ಅದು ಉನ್ನತವಾದಂತ ಲಕ್ಷಣ, ಗುಣವಾಗಿದೆ. ಅದರಿಂದ ಶತ್ರುಗಳನ್ನು ಸಂಪಾದಿಸಿಕೊಳ್ಳುವರಾಗ್ತೇವೆ ನಾವು. ಯಾವತ್ತು ನೆನ್ಪಿಟ್ಕೊಳ್ಳಿ ಪ್ರೇರೆ, ವೈರಿಗಳು ಎಷ್ಟೇ ದೂಷಿಸಿದರೂ ಕೂಡ ಆ ವೈರಿಗಳನ್ನು ತಿರುಗಿ ದೂಷಿಸುವುದಕ್ಕೆ ಧೈರ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ವೈರಿಗಳು ನಮ್ಮೆಲ್ಲರನ್ನು ದೂಷಿಸಲಿಕ್ಕೆ ಇರ್ತಾರೆ. ಅವರು ದೂಷಿಸುವಂಥದ್ದು ಅವರ ಕೆಲಸ. ಅವ್ರಿಗೆ ಗೊತ್ತಿರುವಂತ ಗುಣ ಅದೇ. ದೂಷಿಸ್ತಾರೆ, ಬಾಯಿಗೆ ಬಂದಂಗೆ ಮಾತನಾಡ್ತಾರೆ. ಪ್ಲೀಸ್, ಆ ದೂಷಣೆ ಮಾತುಗಳನ್ನು ಕೇಳಿ ತಿರುಗಿ ದೂಷಿಸುವುದಕ್ಕೆ ಯಾವತ್ತೂ ಧೈರ್ಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ನಾವು ಆಡುವಂತ ಪ್ರತಿಯೊಂದು ಮಾತಿಗೆ ನಾವು ಲೆಕ್ಕ ಕೊಡ್ಬೇಕಾಗತ್ತೆ. ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡ್ಬೇಕಾಗತ್ತೆ. ದೂಷಿಸುವುದಕ್ಕಿಂತ ಬದಲಾಗಿ ಕ್ಷಮಿಸಿ. ದೂಷಿಸುವುದಕ್ಕಿಂತ ಬದಲಾಗಿ, ಅವರ ಮೇಲೆ ನಮ್ಮಲ್ಲಿದ್ದಂತ ಕೋಪವನ್ನ ತೋರಿಸುವುದಕ್ಕಿಂತ ಬದಲಾಗಿ ಜಸ್ಟ್ ಫರ್ಗಿವ್ ದೆಮ್. ಅವ್ರು ಏನ್ ಮಾಡ್ತಿದಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಿದಾರೋ, ಅವ್ರು ಏನ್ ಮಾತನಾಡ್ತಿದಾರೋ ಅವ್ರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಾನು ಕ್ರಿಸ್ತನನ್ನು ಹಿಂಬಾಲಿಸುವಂತ ಹಿಂಬಾಲಕನು. ನಿನ್ನನ್ನು ನೋಡಿದರೆ ನಿನ್ನಲ್ಲಿ ಕ್ರಿಸ್ತನ ಗುಣಗಳು ಕಾಣಿಸಬೇಕು. ನೀವು ನನ್ನನ್ನು ಹೋಲಿ ಜೀವಿಸಿರಿ ಎಂಬುದಾಗಿ ಪೌಲರವರು ಹೇಳಿದಂತ ಮಾತಿನ ಅರ್ಥವೇನಂತಂದ್ರೆ, ಯು ಡೋಂಟ್ ಡ್ರೆಸ್ ಅಪ್ ಲೈಕ್ ಹಿಮ್. ನೀನು ನಾನು ಆತನಂತೆ ವಸ್ತ್ರಧಾರಣೆ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಿಲ್ಲ. ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಕ್ರಿಸ್ತನ ಗುಣಗಳನ್ನು ಅಭ್ಯಾಸ ಮಾಡಿಕೊಂಡಿದ್ದೇನೆ ನಾನು. ನೀವು ಕೂಡ ಕ್ರಿಸ್ತನ ಹಾಗೆ ಜೀವಿಸಲು ಪ್ರಯತ್ನಿಸಿರಿ. ಯಾಕೆಂತಂದ್ರೆ ಆ ಪ್ರಯತ್ನದಲ್ಲಿ ನಿನಗೆ ಗೊತ್ತಿಲ್ಲದೆ ನಿನಗೆ ಅನೇಕ ವಿಷಯಗಳು ತಿಳಿದು ಬರುತ್ತಿರುತ್ತವೆ. ಕ್ರಿಸ್ತನ ಹಾಗೆ ಹೋಲಿ ಜೀವಿಸುವುದಕ್ಕೆ ಮಾಡುವಂತ ಈ ಪ್ರಯತ್ನದಲ್ಲೇ ಅನೇಕ ಸಂಗತಿಗಳು ನಿನಗೆ ಬೋಧಿಸಲ್ಪಡುತ್ತಿರುತ್ತವೆ. ಆ ಬೋಧಿಸಲ್ಪಡುತ್ತಿರುವಂತಹ ಸಂಗತಿಗಳನ್ನು ನೀನು ನಿಜವಾಗಲೂ ನಿನ್ನ ಹೃದಯದಲ್ಲಿ ಅಂಗೀಕರಿಸುವುದಾದ್ರೆ ನಿನ್ನ ಜೀವನವು ಬದಲಾಗುತ್ತೆ. ನಿನ್ನ ಹಾವಭಾವಗಳು ಬದಲಾಗುತ್ತೆ. ನೀನು ಮಾತನಾಡುವಂತ ರೀತಿ ಬದಲಾಗುತ್ತೆ. ಆಟೋಮೆಟಿಕಲಿ ಯು ವಿಲ್ ಬಿ ಚೇಂಜ್ಡ್. ಯಾಕಂತಂದ್ರೆ ನಿನ್ನಲ್ಲಿ ಬಂದಂತಹ ಬದಲಾವಣೆ ಅನೇಕರನ್ನು ಪ್ರೋತ್ಸಾಹಿಸುವಂತದ್ದಾಗಿದೆ. ಹೌದು, ಒಂದು ಕಾಲದಲ್ಲಿ ನಾವೆಲ್ಲರೂ ದೂಷಕರೇ, ಒಂದು ಕಾಲದಲ್ಲಿ ನಾವೆಲ್ಲರೂ ಹಿಂಸೆ ಪಡಿಸಿದಂತವರು, ಒಂದು ಕಾಲದಲ್ಲಿ ನಮ್ಮಲ್ಲಿ ಒಳ್ಳೆ ಗುಣಗಳು ಇಲ್ಲದೇ ಇತ್ತು. ಬಟ್ ಇವಾಗ ಇನ್ನೂ ಆ ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಬರ್ತಿಲ್ಲ ಅಂತಂದ್ರೆ then we are not a Christian, just we are acting. ನಟನೆ ಮಾಡುತ್ತಿರುವಂತ ಕ್ರೈಸ್ತರಾಗಿದ್ದೇವೇನೋ ಒಮ್ಮೆ ನಮ್ಮನ್ನು ನಾವು ನೋಡಿಕೊಳ್ಳೋಣ. ಯಾಕಂತಂದ್ರೆ ಪ್ರೇರೆ, ಕ್ರಿಸ್ತನ ಲಕ್ಷಣ, ಗುಣಗಳು ಅಂತಂದ್ರೆ ಅಷ್ಟು ಸುಲಭವಲ್ಲ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಇಟ್ಸ್ ಅ ವೆರಿ 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 ಹಾರ್ಡ್ ಟಾಸ್ಕ್. ಎಲ್ಲರಿಗೂ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳುತ್ತಿರುವಂತ ನಾವಾಗಲಿ, ಹೇಳುತ್ತಿರುವಂತ ನಾನೇ ಆಗಲಿ, ಕ್ಷಮಾಪಣೆಯ ಗುಣವನ್ನು ಹೊಂದಿ ಬದುಕುವಂಥದ್ದು ಅಷ್ಟು ಸುಲಭಕರವಲ್ಲ. ಇವತ್ತಿರುವಂತ ಕ್ರೈಸ್ತರು ಅನ್ನೋದಕ್ಕಿಂತ ಬೋಧಕರು, ಸೇವಕರು, ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದಂಥವರೇ
ಒಬ್ಬ ಸೇವಕನು ಮತ್ತೊಂದು ಸೇವಕನನ್ನ ಕ್ಷಮಿಸದೇ ಇರುವ ಸ್ಥಿತಿಗಳಿದ್ದಾರೆ. ಒಬ್ಬ ಸೇವಕನು ಮತ್ತೊಂದು ಸೇವಕನನ್ನ ಹೃದಯಪೂರ್ವಕವಾಗಿ ಕ್ಷಮಿಸುವುದರ ರೀತಿಯಲ್ಲಿಲ್ಲ. ಯಾಕಂತಂದ್ರೆ ಸೇವಕನನ್ನೇ, ನಿನ್ನ ಸಹೋದರನನ್ನೇ ನೀನು ಕ್ಷಮಿಸ್ಲಿಕ್ಕೆ ಆಗ್ತಿಲ್ಲ ಅಂತಂದ್ಮೇಲೆ ಹೌ ಕ್ಯಾನ್ ಯು ಫರ್ಗಿವ್ ಯುವರ್ ಎನಿಮಿ? ಶತ್ರುವನ್ನು, ವೈರಿಯನ್ನು ನೀನು ಹೇಗೆ ಕ್ಷಮಿಸಲಿಕ್ಕೆ ಆಗತ್ತೆ? ಸಹೋದರನನ್ನು ಕ್ಷಮಿಸಲಿಕ್ಕೆ ಆಗ್ತಿಲ್ಲ, ಸಹೋದರನನ್ನ ಪ್ರೀತಿಸಲಿಕ್ಕೆ ಆಗ್ತಿಲ್ಲ. ಪ್ರಿಯರೇ, ಇದು ಬಹಳ 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 ದೊಡ್ಡ ಮೂರ್ಖತನ. ಬಹಳ ಮಂದಿ ವಾಕ್ಯವನ್ನು ತೋರಿಸುತ್ತಲೇ ಅವನು ಹಾಗೆ ಹೀಗೆ ಎಂಬುದಾಗಿ ದೂಷಣೆ ಮಾತುಗಳನ್ನು ಅವರ ಮೇಲೆ ಮಾತನಾಡಿದ. ನೋ, ಯಾರನ್ನು ಕೂಡ ನಾವು ಎಂದಿಗೂ ದೂಷಿಸಬಾರದು. ವಿ ಡೋಂಟ್ ಹ್ಯಾವ್ ದಟ್ ರೈಟ್ಸ್. ನಮಗೆ ದೂಷಿಸಲಿಕ್ಕೆ ದೇವರು ಕ್ರಿಸ್ತನ ಮೂಲಕವಾಗಿ ಅಧಿಕಾರವನ್ನ ಕೊಟ್ಟಿಲ್ಲ. ಪ್ರೀತಿಸಬೇಕೆಂಬುದಾಗಿ ಹೇಳಿದ್ದಾರೆ. ಆ ಪ್ರೀತಿ ಕ್ಷಮಿಸುವುದರ ಮಟ್ಟಿಗೆ ಬೆಳೆಯಬೇಕೆಂಬುದಾಗಿ ಹೇಳಿದ್ದಾರೆ. ಆ ಕ್ಷಮಾಪಣೆ ಎಂತಹ ಕ್ಷಮಾಪಣೆ ಆಗಿರಬೇಕು ಅಂತಂದ್ರೆ ಕೇವಲ ಬರೀ ಬಾಯಿ ಮಾತಿನಿಂದ ಆಗಿರಬಾರದು. ಅದು ಅದು ಶತ್ರು ಯೋಚನೆ ಮಾಡಿದರೆ ಅವನ ತಲೆಯ ಮೇಲೆ ಕೆಂಡಗಳಂತಂದ್ರೆ ಹಿ ಕಾಂಟ್ ಬಿ ಏಬಲ್ ಟು ಬಿ ಕಂಫರ್ಟಬಲ್. ಅವನು ಕಂಫರ್ಟಬಲ್ ಆಗಿರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ನಿನ್ನ ಕ್ಷಮಾಪಣೆ, ಅದಕ್ಕೆ ಕಾರಣ ನೀನು ಕ್ಷಮಿಸಿದಂತ ರೀತಿ. ಪ್ರಿಯರೇ, ಮನಪೂರ್ವಕವಾಗಿ ಕ್ಷಮಿಸುವವರಾಗಿ ನಾವಿರಬೇಕು. ಹೃದಯದಲ್ಲಿ ಯಾವುದೇ ರೀತಿಯಾದಂತ ಕೆಟ್ಟ ಉದ್ದೇಶ, ಆಲೋಚನೆಗಳು ಇಲ್ಲದವರಾಗಿ ನಾವು ಕ್ಷಮಿಸುವವರಾಗಿರಬೇಕು. ದಟ್ ಮೇ ಬಿ ಇನ್ ಯೋರ್ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದಲ್ಲಾಗಿರಬಹುದು, ಸಹೋದರರಲ್ಲಾಗಿರಬಹುದು, ಕೆಲಸದ ಜಾಗದಲ್ಲಿ ಆಗಿರಬಹುದು, ಸಭೆಯಲ್ಲಾಗಿರಬಹುದು, ಎಲ್ಲೇ ಆಗಿರಬಹುದು. ಪ್ಲೇಸಸ್ ಮೇ ಡಿಫರ್. ಸ್ಥಳಗಳು ಬದಲಾದರೂ ಗುಣವು ಎಂದಿಗೂ ಬದಲಾಗಬಾರದು. ಸ್ಥಳಗಳು ಬದಲಾಗಬಹುದು, ವ್ಯಕ್ತಿಗಳು ಬದಲಾಗಬಹುದು, ಆದರೆ ಗುಣಗಳು ಎಂದಿಗೂ ಬದಲಾಗಬಾರದು ಪ್ರಿಯ ಕ್ರೈಸ್ತರು. ಯಾಕಂತಂದ್ರೆ ಕ್ರೈಸ್ತರಾದಂತ ನಾವು, ನೀನು ಕ್ರೈಸ್ತನೆಂದು ತಿಳಿಯುವುದೇ ನಿನ್ನಲ್ಲಿರುವಂತ ಗುಣದಿಂದ. ನೀನು ಕ್ರೈಸ್ತನೆಂದು ಗೊತ್ತಾಗುವಂತದ್ದೇ ನಿನ್ನಲ್ಲಿರುವಂತ ಲಕ್ಷಣಗಳಿಂದ. ನಿನ್ನಲ್ಲಂತ ಗುಣಗಳಿಲ್ಲ ಅಂತಂದುಕೊಳ್ಳಿ, ನಾವು ಕ್ರೈಸ್ತರೆಂದು ಕರೆಯಲ್ಪಡುವುದು ಸಾಧ್ಯವಿಲ್ಲ. ನಾನು ಕ್ರೈಸ್ತನೆಂದು ನೀನು ಹೇಳದೇನೆ ಹೌ ಕ್ಯಾನ್ ಯು ಟೆಲ್ ದಟ್ ಯು ಆರ್ ಎ ಕ್ರಿಸ್ಟಿಯನ್? ಹೌ ಕ್ಯಾನ್ ಯು ಬಿ ಜಡ್ಜ್ ದಟ್ ಯು ಆರ್ ಎ ಕ್ರಿಸ್ಟಿಯನ್? ನೀನು ಕ್ರೈಸ್ತನೆಂಬುದಾಗಿ ನೀನು ಹೇಳದೇನೆ ಜನರು ನೀನು ಕ್ರೈಸ್ತನೆಂಬುದಾಗಿ ತಿಳಿದುಕೊಳ್ಳುವುದು ಹೇಗೆ? ಹೌದಾ? ನಾನು ಕ್ರೈಸ್ತನೆಂಬುದಾಗಿ ಹೇಳದೆ ನಾನು ಕ್ರೈಸ್ತನೆಂಬುದಾಗಿ ಜನರಿಗೆ ಬೋಧನೆ ಆಗಬೇಕು, ತಿಳಿಯಬೇಕು ಅಂತಂದ್ರೆ ಹೌ ಇಟ್ ಇಸ್ ಪಾಸಿಬಲ್? ನಿನ್ನ ಗುಣಗಳು, ನಿನ್ನ ಲಕ್ಷಣಗಳು, ನಿನ್ನ ಪ್ರವರ್ತನೆ, ನಿನ್ನ ಕ್ಷಮಿಸುವಂತ ಗುಣ, ಇದು ಒಂದೇ ಇದ್ರೆ ಸಾಕು ಎಂಬುದಾಗಿ ನಾನು ಹೇಳ್ತಿಲ್ಲ. ಇದು ಬಹಳ ಪ್ರಾಮುಖ್ಯ ಎಂಬುದಾಗಿ ಹೇಳ್ತಿದ್ದೇನೆ. ಕ್ಷಮಿಸುವಂತ ಲಕ್ಷಣ ಇದು ಒಂದಿದ್ದರೆ ಸಾಕು ಎಂಬುದಾಗಿ ನಾನು ಹೇಳ್ತಿಲ್ಲ. ಇಲ್ಲ, ಇದು ಒನ್ ಆಫ್ ದಿ ಕ್ಯಾರೆಕ್ಟರ್ಸ್ ವಿಚ್ ಆರ್ ವೆರಿ 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 ರೇರ್ ಅಂಡ್ ವ್ಯಾಲ್ಯೂಬಲ್. ಇದು ಬಹಳ ಅಪರೂಪ ಮತ್ತು ಅತ್ಯಮೂಲ್ಯವಾದದ್ದು, ಅಪರೂಪವಾದದ್ದು. ಹಾಗಾಗಿ ಈ ಕ್ಷಮಿಸುವಂತ ಗುಣ ನಾವು ಹಳೆ ಒಡಂಬಡಿಕೆಯಲ್ಲಿ ಅರಸುಗಳ ಗ್ರಂಥದಲ್ಲಿ ಕೂಡ ನಾವು ನೋಡುವುದಾದರೆ, ಶತ್ರುಗಳು ಬರ್ತಾರೆ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಾಗ, ಆವಾಗ ಅರಸನ್ ಕೇಳ್ತಾನೆ ಪ್ರವಾದಿಯನ್ನ ಸಾಯಿಸ್ಲಾ? ಶತ್ರುಗಳೆಲ್ಲರೂ ಸಿಕ್ಬಿಟ್ಟಿದ್ದಾರೆ, ಸಾಯಿಸ್ಬಿಡ್ಲಾ ಅವರನ್ನ ಅಂತ ಕೇಳಿದಾಗ ಪ್ರವಾದಿ ಹೇಳುವಂತ ಮಾತು, ಬೇಡ, ಹಾಗ್ ಮಾಡ್ಬೇಡ, ಅವರನ್ನು ಶಿಕ್ಷಿಸಬೇಡ, ದಂಡಿಸಬೇಡ. ಮತ್ತೇನ್ ಮಾಡ್ಬೇಕು? ಅವ್ರನ್ನ ವೈರಿಗಳು, ಶತ್ರುಗಳಲ್ವಾ ಅಂತಂದ್ರೆ ಅವಾಗ ಪ್ರವಾದಿ ಹೇಳುವಂತ ಮಾತು, ಅವರನ್ನು ಕರೆಸು, ಒಳ್ಳೆ ಊಟ ಮಾಡಿಸು, ತಿಂಡಿ ಮಾಡಿಸು, ಅಡಿಗೆ ಮಾಡಿಸು, ಚೆನ್ನಾಗಿ ಬಡಿಸು, ಮನೆ ಕಳಿಸು. ಶತ್ರುಗಳಲ್ವಾ, ಅವ್ರಿಗೆ ತಿಂಡಿ ಹಾಕೋದೇನು, ಅವ್ರಿಗೆ ಊಟ ಹಾಕೋದೇನು? ಪ್ರವಾದಿ, ಏನ್ ಮಾತಾಡ್ತಿದ್ಯಾ ನೀನು? ನಾನು ಹೇಳ್ದಷ್ಟು ಮಾಡು. ಆ ದಿನ ಆ ರಾಜನು ಒಳ್ಳೆ ಅಡಿಗೆ ಮಾಡಿಸಿ ಶತ್ರುಗಳಿಗೆ, ವೈರಿಗಳಿಗೆ, ಯುದ್ಧ ಮಾಡಬೇಕೆಂಬುದಾಗಿ ಬಂದಂತವರಿಗೆ ಊಟ ಬಡಿಸಿ ಕಳಿಸಿದ ನಂತರ ನಡೆದಂತದ್ದೇನೋ ಗೊತ್ತಾ? ಅವರು ಇನ್ನು ಮುಂದೆ ಇಸ್ರಾಯೇಲ್ಯರ ಮೇಲೆ ಯುದ್ಧಕ್ಕೆ ಬಂದಿಲ್ಲ. ಅವ್ರ ಯುದ್ಧಕ್ಕೆ ಇನ್ನು ಮುಂದೆ ಅವರು ಬಂದಿಲ್ಲ. ಯಾಕಂತಂದ್ರೆ ಅಲ್ಲಿ ಅವರು ಬಡಿಸಿರುವಂತ ಊಟ ಅಲ್ಲ ಮುಖ್ಯ, ಅವರು ತೋರಿದಂತ ಪ್ರೀತಿ ಮುಖ್ಯ.
ಅವರು ತೋರಿದಂತ ಕ್ಷಮಾಪಣೆ ಮುಖ್ಯ. ಆ ಕ್ಷಮಾಪಣೆ ಆ ಪ್ರೀತಿ ವೈರಿಯನ್ನು ಕೂಡ ಯೋಚನೆ ಮಾಡುವಂತೆ ಮಾಡಿತು. ನಾನು ವೈರಿ ಅಲ್ವಾ, ನಾನು ಶತ್ರು, ನಾನು ಯಾವತ್ತೂ ಕೂಡ ಇವರ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡಿಲ್ಲ, ಇವರು ಚೆನ್ನಾಗಿರಬೇಕೆಂಬುದಾಗಿ ಐ ನೆವರ್ ವಾಂಟೆಡ್ ಟು ಬಿ, ನಾನು ಯಾವತ್ತೂ ಅಂದುಕೊಂಡಿಲ್ಲ ಇವರು ಚೆನ್ನಾಗಿರಬೇಕೆಂಬುದಾಗಿ. ಬಟ್ ಸ್ಟಿಲ್ ಅವರು ಚೆನ್ನಾಗಿರುವುದಲ್ಲದೆ ಅವರು ಚೆನ್ನಾಗಿ ನೋಡಿಕೊಳ್ಳುವಂತಹ ಮನಸ್ಸುಳ್ಳವರಾಗಿದ್ದಾರೆ. ಇದೆಲ್ಲ ಯಾವಾಗ ಬರುತ್ತೆ ಅಂತಂದ್ರೆ ಪ್ರಿಯರೇ, ಕ್ರಿಸ್ತನಿಗೆ ಹೋಲಿ ಜೀವಿಸಲು ನಾವು ಪ್ರಯತ್ನಿಸಿದಾಗ, ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬದುಕಿದಾಗ, ಕ್ರಿಸ್ತನ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡಿದಾಗ, ಯಾವಾಗಾದ್ರೆ ಈ ಪ್ರಯತ್ನಗಳನ್ನ ನಾವು ಮಾಡ್ತೇವಲ್ಲ ಪ್ರಿಯರೇ, ಈ ಪ್ರಯತ್ನಗಳನ್ನು ಪರಲೋಕದಲ್ಲಿದ್ದಂತ ದೇವರು ಕೂಡ ನೋಡ್ತಿರ್ತಾರೆ. ಆ ದೇವರು ಕೂಡ ಒಂದಲ್ಲ ಒಂದು ದಿನ ನಮ್ಮ ಪ್ರಯತ್ನಗಳನ್ನು ನೋಡಿ ಯಾವುದಾದ್ರೆ ನಮ್ಮ ಹೃದಯದಲ್ಲಿ ಬೇಕು ಎಂಬುದಾಗಿ ನಾವು ಪ್ರಯತ್ನಿಸ್ತಿರ್ತೇವಲ್ವಾ, ಆ ಗುಣವನ್ನು ನಮ್ಮಲ್ಲಿ ಇರಿಸ್ತಾರೆ ಪ್ರಿಯರೇ. ಸತ್ಯ ಹೇಳ್ತಿದ್ದೇನೆ, ಸತ್ಯವಾದ ವಾಕ್ಯವನ್ನ ಕೇಳ್ತಿದ್ದೇವೆ, ಸತ್ಯವಾದ ವಾಕ್ಯವನ್ನ ಪ್ರಕಟಿಸ್ತಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುತ್ತಿರುವಂತ ನಾವುಗಳೇ ಅನೇಕ ಬಾರಿ ಕ್ಷಮಿಸೋದಕ್ಕೆ ನಮ್ಮಿಂದ ಆಗಲ್ಲ. ಅನೇಕ ಬಾರಿ ಮಾತಿನಿಂದ ಬರೀ ಹೊರಗಿನ ತೋರಿಕೆಗೆ ಕ್ಷಮಿಸಬಹುದು, ಆದರೆ ಹೃದಯಪೂರ್ವಕವಾಗಿ ಕ್ಷಮಿಸಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಕಾರಣವೇನಂತಂದ್ರೆ, ಅಷ್ಟು ದೊಡ್ಡ ಹೃದಯ, ಅಷ್ಟು ವಿಶಾಲವಾದಂತ ಹೃದಯ, ಕ್ರಿಸ್ತನಿಗಿದ್ದಂತ ಆ ಒಳ್ಳೆ ಮನಸ್ಸು ನಮ್ಮಲ್ಲಿ ಕಾಣೆಯಾಗಿದೆ. ನೀನು ಕ್ರೈಸ್ತನು ಅಂತಂದ್ರೆ ಕ್ಷಮಿಸುವಂತ ಗುಣ ನಿನ್ನಲ್ಲಿ ಇರಲೇಬೇಕು. ಇಟ್ಸ್ ವೆರಿ ವೆರಿ ನೆಸೆಸರಿ. ಈ ಮಾತುಗಳನ್ನು ಕೇಳ್ತಿರುವಂತ ನಾವು ಒಂದು ವೇಳೆ ಯಾರನ್ನಾದ್ರೂ ಕ್ಷಮಿಸದೇ ಇರುವಂತ ಸ್ಥಿತಿಯಲ್ಲಿದ್ರೆ, ದಯವಿಟ್ಟು ಅವರ ತಪ್ಪುಗಳನ್ನು ಮತ್ತೆ 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 ನೆನಪು ಮಾಡಿಕೊಂಡು, ಅವರು ಮಾಡಿದಂತ ಆ ಅಪರಾಧವನ್ನು ಮತ್ತೆ 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 ನೆನಪು ಮಾಡಿಕೊಂಡು ಅವನನ್ನು ಕ್ಷಮಿಸದೇ ಇರುವಂತ ಮಟ್ಟಿಗೆ ಇರುವುದಕ್ಕಿಂತ, ಅವನ ತಪ್ಪುಗಳನ್ನೆಲ್ಲ ಮರೆತು ಬಿಟ್ಟು ಕ್ಷಮಿಸಿಬಿಡಿ, ಮರೆತು ಬಿಡಿ. ಅದನ್ನ ಮತ್ತೆ ನೀವು ನೆನಪಿಗೆ ತಂದುಕೊಳ್ಳಬಾರದು. ಯಾಕಂತಂದ್ರೆ ದೇವರಿಂದ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಪ್ರಿಯರೇ, ಕ್ರಿಸ್ತನ ಮೂಲಕವಾಗಿ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. ಆ ಕ್ಷಮಾಪಣೆ ಎಂಥ ಶ್ರೇಷ್ಠವಾದದ್ದು, ಎಂಥ ಬೆಳೆವುಳ್ಳದ್ದು. ಅಂತ ಬೆಳೆವುಳ್ಳ ಕ್ಷಮಾಪಣೆಯನ್ನ ಹೊಂದಿದಂತ ನೀನು, ನಾನು, ನಾವೆಲ್ಲರೂ ಕೂಡ ಕ್ಷಮಾಪಣೆಯನ್ನು ಹೊಂದಿದಂತ ನಾವು ಕ್ಷಮಿಸುವಂತ ಹಂಗಿನಲ್ಲಿದ್ದೇವೆ. ಕ್ಷಮಾಪಣೆಯನ್ನು ಹೊಂದಿದ್ದೇವಲ್ವಾ, then you have to forgive. ಅದಕ್ಕೆ ಕ್ರಯವನ್ನು ಯೇಸು ಕ್ರಿಸ್ತನಲ್ಲೂ ಕೇಳಿಲ್ಲ. ಅದಕ್ಕೆ ನೀನು ಇಂಥದನ್ನ ಕೊಡು ಎಂಬುದಾಗಿ ಯೇಸು ಕ್ರಿಸ್ತನಲ್ಲೂ ಕೇಳಿಲ್ಲ. ಇಟ್ ಈಸ್ ಎ ಫ್ರೀ ಆಫ್ ಕಾಸ್ಟ್. ಯು ಹ್ಯಾವ್ ಬಿನ್ ಫರ್ಗಿವನ್. ನಿನ್ನ ಪಾಪ, ನಿನ್ನ ದ್ರೋಹ, ನಿನ್ನ ಅಪರಾಧಗಳು ಎಲ್ಲವನ್ನು ಒನ್ ಶಾಟ್ ಅಲ್ಲಿ ನಾನು ಕ್ಷಮಿಸಿಬಿಟ್ಟಿದ್ದೇನೆ. ಇಫ್ ಯು ಹ್ಯಾವ್ ಬೀನ್ ಫರ್ಗಿವನ್, ಯು ಹ್ಯಾವ್ ಟು ಫರ್ಗಿವ್ ಮೈ ಡಿಯರ್ ಫ್ರೆಂಡ್. ಪ್ರಿಯ ಸಹೋದರನೇ, ಕ್ಷಮಾಪಣೆಯನ್ನು ಹೊಂದಿರುವುದಾದ್ರೆ ಕ್ಷಮಿಸಬೇಕಾಗಿರುವಂತದ್ದು ಬಹಳ ಬಹಳ ಪ್ರಾಮುಖ್ಯ. ನಾನು ನಿನಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದೇನೆ, ಮತ್ ನಾನೇನ್ ಮಾಡ್ಬೇಕು ಸ್ವಾಮಿ? ನಾನೇನ್ ಮಾಡ್ಬೇಕು? ನೀನು ನಿನ್ನ ಸಹೋದರ ನಿಮಿತ್ತ ಪ್ರಾಣವನ್ನು ಕೊಡು. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನೀನು ನಿನ್ನ ಸಹೋದರನನ್ನು ಕ್ಷಮಿಸು. ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ನೀನು ನಿನ್ನ ಸಹೋದರನನ್ನು ಪ್ರೀತಿಸು. ನಾನು ನಿನಗೆ ಪರಲೋಕದ ಮಾರ್ಗವನ್ನು ತೋರಿಸಿದ್ದೇನೆ, ನೀನು ನಿನ್ನ ಸಹೋದರನಿಗೆ ಆ ಪರಲೋಕದ ಮಾರ್ಗವನ್ನು ತೋರಿಸು. ನಾನು ಪರಲೋಕದ ತಂದೆಯ ಲಕ್ಷಣಗಳನ್ನು ನನ್ನ ಮೂಲಕವಾಗಿ ತೋರಿಸಿದ್ದೇನೆ, ನೀನು ನನ್ನ ಲಕ್ಷಣಗಳನ್ನು ಪ್ರಪಂಚಕ್ಕೆ ತೋರಿಸು. ಪ್ರೇರೆ, ಈ ಲಕ್ಷಣಗಳಾಗಲಿ ಈ ಗುಣಗಳಾಗಲಿ ನಮ್ಮಲ್ಲಿಲ್ಲ ಅಂತಂದ್ರೆ, ಕ್ಷಮಾಪಣೆಯನ್ನು ಹೊಂದಿಯೂ ಕ್ಷಮಿಸದಂತ ದೌರ್ಭಾಗ್ಯವಾದಂತ ಪರಿಸ್ಥಿತಿಗಳಲ್ಲಿ ನಾವಿರ್ತೇವೆ. ಕ್ಷಮಾಪಣೆಯನ್ನು ಹೊಂದಿದ್ದೇವಾ? ಆರ್ ವಿ been forgiven? Then forgive others. It's a very hard thing. ಇದು ಬಹಳ ಕಷ್ಟವಾದಂತ ಕಾರ್ಯ, ಕಠಿಣವಾದಂತ ಕಾರ್ಯ. ಬಟ್ ಸ್ಟಿಲ್ ಕ್ರಿಸ್ತನ್ ಹೇಳ್ತಿದ್ದಾನೆ, ಯು ಹ್ಯಾವ್ ಟು ಫರ್ಗಿವ್. ಯಾವಾಗಾದ್ರೆ ಕ್ಷಮಿಸ್ತೇವಲ್ವ ಪ್ರೇರೆ, ಕ್ಷಮಿಸಿದರೆ ನಾವು ಕ್ಷಮಿಸಿದಂತವ್ರನ್ನ ನೋಡಿ, ಕ್ಷಮಾಪಣೆ ಮಾಡಿದಂತವ್ರನ್ನ ನೋಡಿ, ದೇ ವಿಲ್ ಬಿ ವೆರಿ ಹ್ಯಾಪಿ. ಅವರು ಬಹಳ ಸಂತೋಷವಾಗಿರ್ತಾರೆ. ಯಾಕಂತಂದ್ರೆ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತ ಕಪಟವಿರೋದಿಲ್ಲ, ದ್ವಂದ್ವ ಹೃದಯ ಅವರಲ್ಲಿ ಇರೋದಿಲ್ಲ, ಡಬಲ್ ಆಕ್ಷನ್ ಮಾಡಲ್ಲ. ಅವರು ಸಿಂಗಲ್ ಆಗಿರ್ತಾರೆ. ಡಬಲ್ ಆಕ್ಟಿಂಗ್ ಮಾಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಅವರು
ನಾನು ಇವ್ರನ್ನ ಕ್ಷಮಿಸಿದ್ದೇನೆ, ಇವರು ನನ್ನ ಶತ್ರು, ಇವರು ನನ್ನ ಮಿತ್ರನು ಎಂಬುದಾಗಿ ಹೇಳಿಕೊಳ್ಳೋದಕ್ಕೆ ದೇರ್ ಆರ್ ನನ್. ಯಾರು ಇಲ್ಲ ಅವ್ರಿಗೆ ಆತರ. ಯಾಕಂತಂದ್ರೆ ಅವ್ರು ಎಲ್ಲರನ್ನು ಕ್ಷಮಿಸಿದ್ದಾರೆ, ಎಲ್ಲಾ ವೈರಿಗಳನ್ನ ಮಿತ್ರರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ದರ್ ಇಸ್ ನೋ ಆಪ್ಷನ್ ಟು ಟೆಲ್ ದಟ್ ಹಿ ಇಸ್ ಮೈ ಎನಿಮಿ. ಈತ ನನ್ನ ಶತ್ರು ಎಂಬುದಾಗಿ ಹೇಳಲಿಕ್ಕೆ ದರ್ ಇಸ್ ನೋ ಆಪ್ಷನ್. ಯಾಕಂತಂದ್ರೆ ಆಪ್ಷನ್ ಇಟ್ಟುಕೊಳ್ಳದೆ ಎಲ್ಲರನ್ನು ಕ್ಷಮಿಸಿದಂತ ವ್ಯಕ್ತಿ ಈತನಾಗಿದ್ದಾನೆ. ಸೊ ಆತನು ಬಾದರ್ ಮಾಡ್ಲಿಕ್ಕೆ, ತಲೆ ಕೆಡ್ಸ್ಕೊಳ್ಲಿಕ್ಕೆ ಅವಶ್ಯಕತೆನೇ ಇಲ್ಲ. ಹೆಲ್ ಬಿ ಫ್ರೀ. ಯಾವಾಗಾದ್ರೆ ಪ್ರೇರೆ ನಮ್ಮ ಹೃದಯ, ನಮ್ಮ ಮನಸ್ಸುಗಳು ಶುದ್ಧವಾಗಿರುತ್ತವಲ್ಲ, ಅವಾಗ ನಾವು ಮಾಡುವಂತ ಕಾರ್ಯಗಳು ಕೂಡ ಸಫಲವಾಗ್ತವೆ. ಶುದ್ಧ ಹೃದಯದಿಂದ ನಾವು ಮಾಡುವಂತ ಕಾರ್ಯಗಳನ್ನು ದೇವರೇ ಸಫಲ ಮಾಡಿಸ್ತಾರೆ. ಯಾವಾಗಾದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಕಪಟ, ಕ್ಷಮಿಸದೇ ಇರುವಂತ ಆ ಗುಣ, ಇವೆಲ್ಲವನ್ನ ನಾವು ಇಟ್ಕೊಂಡಿರ್ತೇವಲ್ಲ ಪ್ರೇರೆ, ಅವಾಗ ನಾವು ಸಕ್ಸಸ್ ಅಥವಾ ಒಳ್ಳೆಯದು, ಜಯವನ್ನು ಕಾಣುವಂಥದ್ದು ಬಹಳ ಕಷ್ಟವಾಗುತ್ತೆ. ಯಾಕಂತಂದ್ರೆ ನನ್ನಲ್ಲಿ ಜಯವನ್ನ ಹೊಂದುವಂತ ಗುಣವೇ ನನ್ನಲ್ಲಿಲ್ಲ. ಯಾವುದಾ ಗುಣ ಅಂತಂದ್ರೆ ಕ್ಷಮಿಸುವಂತ ಗುಣ ನನ್ನದು. ಅಂಥದ್ದಾಗಿದ್ದರೇನೆ ನಾನು ಜಯಿಸಬಲ್ಲೆ, ಅಂಥದ್ದಾಗಿದ್ದರೇನೆ ನಾನು ಜಯ ಹೊಂದಬಲ್ಲೆ. ಅಥವಾ ನೋ, ಐ ಕಾಂಟ್. ಹಾಗಾಗಿ ಪ್ರಿಯ ಕ್ರೈಸ್ತರೆ, ಈ ದಿನ ನಮ್ಮ ಜೀವನದಲ್ಲಿ ಒಮ್ಮೆ ನೆನಪು ಮಾಡಿಕೊಳ್ಳೋಣ. ಯಾರಾದರೂ ಕ್ಷಮಾಪಣೆ ಹೊಂದಲಿಕ್ಕೆ ಯೋಗ್ಯರಾಗಿ ನಮ್ಮ ಜೀವನದಲ್ಲಿ ಕಾಣುವುದಾದ್ರೆ ಪ್ಲೀಸ್ ಅವರನ್ನು ಹಿಂದೆ ಕ್ಷಮಿಸಿಬಿಡೋಣ, ಹಿಂದೆ, ಇವತ್ತೇ. ಯಾಕಂದ್ರೆ ಕ್ಷಮಿಸದೇ ಇರುವುದಕ್ಕೆ ದೇವರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ. ಕ್ಷಮಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ, ಪ್ರೀತಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಮಾಡ್ಲಿಕ್ಕೆ, ಶತ್ರುತ್ವವನ್ನ ಬೆಳೆಸಿಕೊಳ್ಳಲಿಕ್ಕೆ, ಬೇರೆ ಬೇರೆ ಏನೋ ಮಾಡ್ಲಿಕ್ಕೆ ದೇವರು ನಮ್ಗೆ ಅವಕಾಶವನ್ನು ಕೊಟ್ಟಿಲ್ಲ. ಸೊ ಕ್ರೈಸ್ತರಾದಂತ ನಾವು ನಮ್ಮ ಹೃದಯಗಳಲ್ಲಿ ಕ್ರಿಸ್ತನ ಹೋಲಿಕೆಗಳನ್ನು ನಾವು ಬೆಳೆಸಿಕೊಳ್ಳೋಣ. ಶಿಲುಬೆ ಮೇಲಿದ್ದಂತ ಯೇಸು ಕ್ರಿಸ್ತರವರು ಅಷ್ಟು ಅವಮಾನ, ಅಷ್ಟು ಹಿಂಸೆ, ಅಷ್ಟು ಕಷ್ಟವನ್ನು ಅನುಭವಿಸಿದಾಗಿ ಕೂಡ ಹೇಳಿದಂತ ಮಾತು, ಪರಲೋಕದಲ್ಲಿದ್ದಂತ ತಂದೆಯನ್ನು ಕೇಳಿಕೊಂಡಂತ ರೀತಿ ಪ್ರಪಂಚಕ್ಕೆ ಆದರ್ಶವಾಗಿದೆ. ತಂದೆಯೇ, ಇವರು ಏನ್ ಮಾಡುತ್ತಾರೋ ಇವರು ಅರಿಯರು, ಇವರನ್ನು ಕ್ಷಮಿಸು. ದೇ ಡೋಂಟ್ ನೋ ವಾಟ್ ದೇ ಡೂ. ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ಅವರನ್ನು ಕ್ಷಮಿಸು. ಕ್ಷಮಾಪಣೆಗಿರುವಂತ ವ್ಯಾಲ್ಯೂನೇ ಬೇರೆ ಪ್ರಿಯರೇ. ಪ್ರಪಂಚವೇ ತಲೆ ಬಗ್ಗಿಸಿತು ಯೇಸು ಕ್ರಿಸ್ತನ ಮಾತಿಗೆ. ಪ್ರಪಂಚವೇ ಬಾಯಿ ತೆರಳಿಲ್ಲ ಆ ಮಾತಿಗೆ. ಯಾರು ಹೇಳಲಿಕ್ಕಾಗತ್ತೆ? ಯಾವ ಮನುಷ್ಯನ ಹೇಳಲಿಕ್ಕಾಗತ್ತೆ ತಮ್ಮನ್ನು ಹಿಂಸೆ ಪಡಿಸಿದಂತವ್ರನ್ನ ಕ್ಷಮಿಸಿ ಎಂಬುದಾಗಿ? Here is the only one person in the world who can forgive their enemy, his enemy. That is only Jesus Christ. ಯೇಸು ಕ್ರಿಸ್ತನು ಮಾತ್ರ ತನ್ನ ವೈರಿಗಳನ್ನು, ಶತ್ರುಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾಗುತ್ತೆ. ಯಾಕಂತಂದ್ರೆ ಯೇಸು ಕ್ರಿಸ್ತನಲ್ಲಿದ್ದ ಕೆಪಾಸಿಟಿನೇ ಬೇರೆ, ಆತನ ಸ್ಟೈಲೇ ಬೇರೆ. ಪ್ರಪಂಚ ಎಲ್ಲ ಒಂದು ಮಾರ್ಗದ ಕಡೆಗೆ ಹೋಗ್ತಿದ್ದಾರೆ. ಯೇಸು ಕ್ರಿಸ್ತನು ಹಾಕಿದಂತ ಮಾರ್ಗ ವಿಚಿತ್ರವಾದಂತ ಮಾರ್ಗ, ಭಿನ್ನವಾದಂತ ಮಾರ್ಗ, ಲೋಕದವರು ಯೋಚನೆನೂ ಕೂಡ ಮಾಡ್ಲಿಕ್ಕಾಗದಂತ ಮಾರ್ಗ. ಕೆಲವೊಮ್ಮೆ ಕ್ರೈಸ್ತರಾದಂತ ನಾವೇ, ಕ್ರಿಸ್ತನನ್ನ ನಂಬಿದಂತ ಅನೇಕ ವರ್ಷಗಳಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿದಂತ ನಾವೇ ಸತ್ಯವೇದದಲ್ಲಿ ಕೆಲವು ಮಾತುಗಳನ್ನು ಓದಿದಾಗ, ನೀವು ಹೀಗಿರಿ ಎಂಬುದಾಗಿ ಯೇಸು ಕ್ರಿಸ್ತರವರು ನಮಗೆ ಹೇಳುವುದನ್ನು ನಾವು ಕೇಳಿದಾಗ ವಿ ಫೀಲ್ ಹೌ, ಹೇಗೆ ಇರ್ಲಿಕ್ಕಾಗತ್ತಾ, ಸಾಧ್ಯವೇನಾ ಅನ್ನಿಸುವ ಮಟ್ಟಿಗೆ ಒಂದು ಭಿನ್ನವಾದಂತ ಮಾರ್ಗವನ್ನ ಹಾಕಿದಂತ ಮಾರ್ಗದರ್ಶಿ ಯೇಸು ಕ್ರಿಸ್ತನು. ಈ ಮಾರ್ಗದಲ್ಲಿದ್ದರೇನೆ ಪರಲೋಕ, ಈ ಮಾರ್ಗದಲ್ಲಿದ್ದರೇನೆ ನಿತ್ಯ ಜೀವ, ಈ ಮಾರ್ಗದಲ್ಲಿ ಕೊನೆಯವರೆಗೂ ಜೀವಿಸಿದರೇನೆ ದೇವರಿರುವಂತ ಮಹಾಲೋಕ. ಇಲ್ವಾ? ಇಲ್ವಾ? ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಕನಸುಗಳನ್ನ ಕಾಣ್ತಿದ್ದೇವ, ಕನಸುಗಳನ್ನೇ ಕಾಣ್ತಿದ್ರೆ. ಕ್ಷಮಾಪಣೆ ಬಹಳ ಪ್ರಾಮುಖ್ಯ ಪ್ರಿಯರೇ, ಬಹಳ ಬಹಳ ಪ್ರಾಮುಖ್ಯ. ಏನಾಗುತ್ತೆ ಅಂತಂದ್ರೆ ಅವಾಗ ಇಮಿಡಿಯೇಟ್ ಆಗಿ ತಗ್ಗಿಸುವಿಕೆ ಬಂದ್ಬಿಡತ್ತೆ. ಇಮಿಡಿಯೇಟ್ ಆಗಿ ಅದರಿಂದ ಬರುವಂತ ಸೈಡ್ ಎಫೆಕ್ಟ್ಸ್ ತುಂಬಾ ಒಳ್ಳೇದಿರುತ್ತೆ. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತಾರೆ. ಗುಡ್ ಫ್ಯಾಟ್, ಹೆಲ್ದಿ ಫ್ಯಾಟ್, ಅನ್ಹೆಲ್ದಿ ಫ್ಯಾಟ್ ಅಂತಾರೆ. ಎಲ್ಲದರಲ್ಲೂ ಕೂಡ ಒಳ್ಳೇದಿರುತ್ತೆ. ಫ್ಯಾಟ್ ಅದು ಕೆಟ್ಟದು, ಬಟ್ ಸ್ಟಿಲ್ ಹೇಳ್ಬೇಕು ಅಂತಂದ್ರೆ ಅದಿರಬೇಕು. ಮನುಷ್ಯನ ದೇಹದಲ್ಲಿ ಕೊಬ್ಬು ಅನ್ನೋದಿರಬೇಕು. ಬ್ಯಾಕ್ಟೀರಿಯಾ, ಅದು ಆಕ್ಚುಲಿ ಬ್ಯಾಕ್ಟೀರಿಯಾ ಅಂತಂದ್ರೆ ಅದು ಕೆಟ್ಟದು, ಅದು ಮನುಷ್ಯನ ದೇಹಕ್ಕೆ ಒಳ್ಳೇದಲ್ಲ. ಬಟ್ ಸ್ಟಿಲ್ ಗುಡ್ ಬ್ಯಾಕ್ಟೀರಿಯಾ ಅನ್ನೋದಿದೆ, ಅದನ್ನು ನಾವು ತಗೋಬೇಕು. ಅದರಿಂದ ಉಪಯೋಗಗಳಿದಾವೆ. ಮೊಸರು ಹೇಗಾಗುತ್ತೆ? ಬ್ಯಾಕ್ಟೀರಿಯಾ ಫಾರ್ಮ್ ಆದಾಗ್ಲೇ ಮೊಸರಾಗುತ್ತೆ, ಹಾಲು ಮೊಸರಾಗುತ್ತೆ.
ಇಟ್ಸ್ ಅದನ್ನ ಡಾಕ್ಟರ್ಸ್ ಹೇಳ್ತಾರೆ, ಯು ಶುಡ್ ಟೇಕ್ ಇಟ್ ಬಿಕಾಸ್ ಇಟ್ಸ್ ಎ ಗುಡ್ ಬ್ಯಾಕ್ಟೀರಿಯಾ. ದೇಹದಲ್ಲಿ ಕೊಬ್ಬಿರಬೇಕು, ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಇರಬಾರದು, ಗುಡ್ ಕೊಲೆಸ್ಟ್ರಾಲ್ ಇರಬೇಕು. ಪ್ರತಿ ಮನುಷ್ಯನ ದೇಹದಲ್ಲೂ BP ಇರುತ್ತೆ, ಬಟ್ ಅದು ಹೈ BP ಆಗಬಾರದು. ಸೊ ಎಲ್ಲವೂ ಇರ್ತವೆ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೇದನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಕ್ಷಮಿಸದೇ ಇರುವಂತದ್ದು ದೊಡ್ಡ ವಿಷಯನೇ ಅಲ್ಲ ಪ್ರೇರೆ. ಕ್ಷಮಾಪಣೆ ಮಾಡದೇ ಇರುವಂತದ್ದು ಕಷ್ಟನೇ ಅಲ್ಲ, ಕ್ಷಮಿಸುವಂತದ್ದೇ ಕಷ್ಟ. ಅದರಿಂದ ಬರುವಂತ ಸೈಡ್ ಎಫೆಕ್ಟ್ಸ್ ತುಂಬಾ ಒಳ್ಳೆಯವಿರುತ್ತವೆ. ನಿನಗೆ ಗೊತ್ತಿಲ್ಲದೇನೆ ನೀನು ಅನೇಕರಿಗೆ ಆದರ್ಶವಂತನಾಗ್ತೀಯ. ನಿನಗೆ ತಿಳಿಯದೇನೆ ನೀನು ಅನೇಕರನ್ನು ಪ್ರೋತ್ಸಾಹಿಸು, ನಿನಗೆ ತಿಳಿಯದೇನೆ ನೀನು ಅನೇಕರನ್ನು ಕ್ರಿಸ್ತನಿಗಾಗಿ ನಿಲ್ಲಿಸುವವನಾಗ್ತೀಯ. ಇದು ಸುವಾರ್ತೆಯಲ್ಲಿ ಒಂದು ಭಾಗವೇ. ಇದು ಕ್ರಿಸ್ತನ ರಾಜ್ಯವನ್ನು ಕಟ್ಟುವುದರಲ್ಲಿ ಒಂದು ಭಾಗವೇ. ಅಂತ ಕ್ರಿಸ್ತನ ರಾಜ್ಯದಲ್ಲಿ ನಾವು ಕೂಡ ಪಾಲ್ಭಾಗಸ್ಥರಾಗೋಣ. ಕ್ಷಮಿಸೋಣ, ಶತ್ರುಗಳನ್ನು ಕ್ಷಮಿಸೋಣ, ಮಿತ್ರರನ್ನು ಕ್ಷಮಿಸೋಣ, ಎಲ್ಲರನ್ನು ಕ್ಷಮಿಸೋಣ. ಕ್ಷಮಿಸುವುದರಲ್ಲಿ ದೊಡ್ಡ ಕೈ ನಮ್ಮದಾಗಿರಬೇಕು. ಕ್ರಿಸ್ತನೇ, ನಾವು ಎಂತ ಕೆಟ್ಟವರು ಪ್ರಿಯರೇ, ಅಂತ ಹೊಲಸಿನವರು. ನಮ್ಮನ್ನೇ ಕ್ಷಮಿಸಿರಬೇಕಾದ್ರೆ ನಮಗಿಂತ ಕೆಟ್ಟವರ, ನಮಗಿಂತ ದೌರ್ಭಾಗ್ಯರ ನಾವು ಕ್ಷಮಿಸುವಂತವ್ರು ಅಲ್ವಲ್ಲ? ಹೇಳ್ಬೇಕಂತಂದ್ರೆ ನಮ್ಮ ಹಳೆಯ ಜೀವನಕ್ಕಿಂತ ಹೋಲಿಸಿಕೊಂಡ್ರೆ ಎಷ್ಟೋ ಮಟ್ಟಿಗೆ ಅವರು ಒಳ್ಳೆಯವರು ಇರ್ತಾರೆ. ಸೊ ಅಂತವ್ರನ್ನ ಕ್ಷಮಿಸಬೇಕಾಗಿರುವಂತ ಜವಾಬ್ದಾರಿ ನಮ್ಮದು ಖಂಡಿತ ಇದ್ದೇ ಇರುತ್ತೆ. ಕ್ಷಮಿಸೋಣ, ಕ್ರಿಸ್ತನನ್ನು ತೋರಿಸೋಣ, ಕ್ರಿಸ್ತನಿಗೆ ಹೋಲಿ ಜೀವಿಸೋಣ, ಆತನ ನಾಮವನ್ನು ಈ ಭೂಮಿಯ ಮೇಲೆ ಪ್ರಕಟಿಸೋಣ. ಅಂತವರಾಗಿ ಜೀವಿಸೋಣ. ಯಾಕೆಂತಂದ್ರೆ ಅವನ ತಲೆಯ ಮೇಲೆ ಕೆಂಡಗಳನ್ನು ಸುರಿದಂತೆ ಆಗುವುದು. ಕೆಂಡಗಳನ್ನು ಅವನು ಕೂಡ ಯೋಚನೆ ಮಾಡಬೇಕು, ಅವನು ಕೂಡ ಮಾರ್ಪಡಬೇಕು, ಅವನು ಕೂಡ ಕ್ರಿಸ್ತನ ಬಳಿಗೆ ಬರಬೇಕು. ಆ ಮಟ್ಟಿಗೆ ನಿನ್ನ ಕ್ಷಮಾಪಣೆ ಕೆಲಸ ಮಾಡು. ಪ್ರಾರ್ಥನೆ ಮಾಡಿಕೊಳ್ಳ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ನೀವು ಭೂಮಿಯ ಮೇಲೆ ಬಂದು ತೋರಿಸಿದಂತಹ ಅನೇಕ ಬೆಳೆವುಳ್ಳ ಲಕ್ಷಣಗಳಲ್ಲಿ ಕ್ಷಮಾಪಣೆ ಒಂದಾಗಿದೆ. ಅದು ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಬೆಳೆವುಳ್ಳದ್ದು ಅಂತಂದ್ರೆ ನಮ್ಮ ಜೀವನಗಳಿಗೆ ಬಹಳ ಅವಶ್ಯವಾದಂಥದ್ದು, ನಮ್ಮೆಲ್ಲರ ಬದುಕಿಗೆ ಬೇಕಾಗಿರುವಂತ ಪ್ರಾಮುಖ್ಯವಾದಂತ ಲಕ್ಷಣವಾಗಿದೆ. ಕರ್ತನೆ, ಬೋಧಿಸುತ್ತಿದ್ದೇವೆ, ಕೇಳುತ್ತಿದ್ದೇವೆ, ಎಲ್ಲವನ್ನೂ ಮಾಡುತ್ತಿದ್ದೇವೆ, ಆದರೆ ನಮ್ಮಲ್ಲಿ ಅಂತ ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಸ್ವಾಮಿ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ನಾವು ಬಲಹೀನರಾಗಿದ್ದರೆ ನಮ್ಮನ್ನು ಬಲಪಡಿಸಿ ಕರ್ತನೆ, ನಿಮ್ಮ ವಾಕ್ಯದಿಂದ ನಮ್ಮನ್ನು ತುಂಬಿಸಿ. ವ್ಯರ್ಥವಾದಂಥವುಗಳನ್ನು ಹಿಂಬಾಲಿಸದೆ ನಿತ್ಯ ಜೀವಕ್ಕೆ ನಮ್ಮನ್ನು ಸೇರಿಸುವಂತವುಗಳನ್ನು ಹಿಂಬಾಲಿಸುತ್ತಾ, ನಿಮ್ಮನ್ನು ಈ ಭೂಮಿಯ ಮೇಲೆ ಮಹಿಮೆ ಪಡಿಸುತ್ತಾ ಪ್ರಕಟಿಸುವವರಾಗಿರುವ ಹಾಗೆ ನಮಗೆ ಸಹಾಯ ಮಾಡಿ. ಸೇರಿ ಬಂದಂತ ಗೂಗಲ್ ಮೀಟ್ ಅಲ್ಲಿ ಜಾಯಿನ್ ಆಗಿರುವಂತ ಎಲ್ಲ ಆತ್ಮೀಯರನ್ನು ಹೆಸರಾಗಿ ನಿಮ್ಮ ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ತೇನೆ. ಪ್ರತಿಯೊಬ್ಬರನ್ನು ಬಲಪಡಿಸಿ, ಪ್ರತಿಯೊಬ್ಬರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿ. ಕರ್ತನೆ, ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ಪ್ರಯಾಸ ಪಡುತ್ತಿರುವಂತ ಆತ್ಮೀಯ ಸಹೋದರರನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಮುಖ್ಯವಾಗಿ ರೇಖಾಂಟಿಯವರನ್ನು, ದೀಕ್ಷಿತನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಶ್ರಮಿಸುತ್ತಿದ್ದಾರೆ ಕರ್ತನೆ. ಒಂದು ದಿನದ ಕಷ್ಟವಲ್ಲ, ಪ್ರತಿದಿನವೂ ನಿಮ್ಮ ವಾಕ್ಯ ತಿಳಿಸಬೇಕು, ನಿಮ್ಮ ಮಾತುಗಳನ್ನು ಬೋಧಿಸಬೇಕು ಎಂಬುದಾಗಿ ಕರ್ತನೆ, ಅವರಲ್ಲಿ ಬಂದಂತ ಈ ಪ್ರೇರೇಪಣೆಯನ್ನು ಅನೇಕರಿಗೆ ತಿಳಿಸುವುದಕ್ಕೆ ಪ್ರಯಾಸ ಪಡುತ್ತಿರುವಾಗ ತಕ್ಕ ಪ್ರತಿಫಲವನ್ನು ದಯಪಾಲಿಸಿ, ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸಿ, ನಿಮಗೆ ಸಾಕ್ಷಿಕರವಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ, ನಿಮ್ಮ ಸೇವೆಯಲ್ಲಿ ಸೇವೆ ಮಾಡುತ್ತಿರುವಂತೆಲ್ಲ ಸೇವಕರನ್ನು ನೆನಪು ಮಾಡಿಕೊಳ್ತಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬರ ಪ್ರಯಾಣದಲ್ಲಿಯೂ, ಅವರ ಸೇವೆಯ ಕಾರ್ಯಕ್ರಮದಲ್ಲಿಯೂ, ಅವರ ಎಲ್ಲಾ ಕುಟುಂಬದ ಪರಿಸ್ಥಿತಿಗಳಲ್ಲಿಯೂ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮನುಷ್ಯರಾಗಿ, ಸೇವಕರಾಗಿ ಅವರು ಕಾಣದೆ ಸ್ವಾಮಿ, ನೀವು ಮಾತ್ರ ಕಾಣುವಂತೆ, ಅವರ ಮೂಲಕ ನೀವು ಮಾತ್ರ ಮಹಿಮೆ ಹೊಂದಿಕೊಳ್ಳುವಂತೆ ನೀವು ತಾನೇ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮನ್ನು ಮಾತ್ರ ಹೆಚ್ಚಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.